ಈ ಜಾಹೀರಾತು ಕಾಲ್ಪನಿಕವಲ್ಲ. ಎಲೆಕ್ಟ್ರಾನಿಕ್ ಗೂಡ್ಸ್ ಡೀಲರ್ನೊಂದಿಗಿನ ಲೈವ್ ಕಾಲ್ ರೆಕಾರ್ಡಿಂಗ್ ಇದು. ಹಲೋ ಸರ್ ನಿಮ್ಮ ಹತ್ರ ಈ ಫ್ರಿಡ್ಜ್ ಇದೆಯಾ ನಿಮ್ಮ ಹತ್ರ? ಇದೆ ಸರ್. ನನಗೆ ಈ 200 ಲೀಟರ್ಸ್ ಆ ರೇಂಜಲ್ಲಿ ಬೇಕಾಗಿದೆ. ಇದೆ ಇದೆ ಬನ್ನಿ ಸರ್. ಸರ್ ಏನು ಪ್ರೈಸ್ ಆಗುತ್ತೆ ಅಪ್ರಾಕ್ಸಿಮೇಟ್ಲಿ? ಸ್ಟಾರ್ಟಿಂಗ್ ಅದು 210 ಲೀಟ್ರ್ ಬರುತ್ತೆ. ಓಕೆ 11,500 ಇದೆ. ಸರ್ ಇದಕ್ಕೆ ನಾವು ಸ್ಟೆಬಿಲೈಸರ್ ಸಪ್ರೇಟಾಗಿ ತಗೋಬೇಕಾ ಸರ್? ಹೌದು, ಸ್ಟೆಬಿಲೈಸರ್ ಇನ್ಬಿಲ್ಟ್ ಇರುತ್ತೆ. ನಿಮ್ಗೆ ಅಡಿಷನಲ್ ಎಕ್ಸ್ಟ್ರಾ ಬೇಕು ಅಂದರೆ ಪೇ ಮಾಡಬೇಕಾಗುತ್ತೆ ಅಷ್ಟೇ. ಬಟ್ ಅಡಿಷ್ನಲ್ ತಗೋಬೇಕಾ ಬೇಕಾಗಿಲ್ವಾ ಸರ್ ಅದು? ಅಲ್ಲ, ಇದ್ರೆ ಬೆಟರ್, ಡಬಲ್ ಸೇಫ್ಟಿ ಇರುತ್ತೆ. ಮಳೆಗಾಲ ಬೇಸಿಗೆ ಸ್ವಲ್ಪ ಇದೆ, ಪವರ್ ಹೆಚ್ಚು ಕಮ್ಮಿ ಆಗ್ತಿರುತ್ತೆ. ಇದ್ರೆ ಬೆಟರ್ ನಾವು ಹೇಳ್ತೀವಿ. ಸೊ ಸ್ಟೆಬಿಲೈಸರ್ ತಗೊಳ್ಳೋದು ನೀವು ರೆಕಮೆಂಡ್ ಮಾಡ್ತೀರಾ ಸರ್? ತಗೊಂಡ್ರೆ ಒಳ್ಳೇದು. ನಿಮ್ಮ ಉಪಕರಣಗಳನ್ನು ಸಂರಕ್ಷಿಸಿ. ನಿಮ್ಮ ಡೀಲರ್ ಸಹ ಸ್ಟೆಬಿಲೈಸರ್ ಬಳಸುವುದು ಉತ್ತಮ ಎನ್ನುತ್ತಾರೆ. V-Guard, the name you can trust. ಈ ಜಾಹೀರಾತು ಕಾಲ್ಪನಿಕವಲ್ಲ. ಎಲೆಕ್ಟ್ರಾನಿಕ್ ಗೂಡ್ಸ್ ಡೀಲರ್ನೊಂದಿಗಿನ ಲೈವ್ ಕಾಲ್ ರೆಕಾರ್ಡಿಂಗ್ ಇದು. ಸರ್ ನಾನು ಫ್ರಿಡ್ಜ್ ತಗೋಬೇಕು. 200 ಲೀಟರ್ಸ್ ಎಷ್ಟಾಗುತ್ತೆ ಸರ್? 15,000 ಆಗುತ್ತೆ ಸರ್. ತಕ್ಷಣ ಡೆಲಿವರಿ ಸಿಗುತ್ತಾ? ಸಿಗುತ್ತೆ ಸರ್. ಸರ್ ಇದು ಜೊತೆಗೆ ಸ್ಟೆಬಿಲೈಸರ್ ತಗೋಬೇಕಾಗುತ್ತಾ ಇದಕ್ಕೆ? ಬಿಲ್ಟ್ ಇನ್ ಇರುತ್ತೆ, ನಿಮ್ಮ ಅಡಿಷನಲ್ ಸೇಫ್ಟಿ. ಇಲ್ಲ ಅದು ಏನ್ ಬಿಲ್ಟ್ ಇನ್ ಇದೆ ಅಂತೀರಾ, ಬಟ್ ಸೇಫ್ಟಿ ನಂಗೆ ಅರ್ಥ ಆಗಲಿಲ್ಲ ಸ್ವಲ್ಪ. ಅಲ್ಲ, ಬಿಲ್ಟ್ ಇನ್ ಇರುತ್ತೆ ಸರ್. ಒಬ್ಬೊಬ್ರಿಗೆ ಭಯ ಇರುತ್ತೆ ಬಿಲ್ಟ್ ಇನ್ ಇದ್ರು. ಅಕಸ್ಮಾತ್ ಅದೇನಂದ್ರೆ ಅದು ಜಸ್ಟ್ ಕಟ್ ಆಫ್ ಅಷ್ಟೇನೆ. ಓಕೆ. ಅದು ಸಪ್ಲೈಸ್ ಮಾಡಲ್ಲ ಎಲೆಕ್ಟ್ರಿಸಿಟಿನ. ಹೈ ಪವರ್ ಬಂದ್ರೆ ಕಟ್ ಆಫ್. ಯಾವುದು ಬಿಲ್ಟ್ ಇನ್? ಬಿಲ್ಟ್ ಇನ್ ಒಳಗಡೆ ಫ್ರಿಡ್ಜ್ ಅಲ್ಲೇ ಅದು ಸಪ್ಲೈಸರ್ ಇಲ್ಲ, ಫ್ರಿಡ್ಜ್ ಒಳಗಡೆ ಸರ್ಕ್ಯೂಟ್ ನ ಆತರ ಮಾಡಿರ್ತಾರೆ. ಆಟೋಮೆಟಿಕ್ ಹೈ ಪವರ್ ಬಂದ್ರೆ ಕಟ್ ಆಫ್ ಆಗೋದಕ್ಕೆ. ಓಕೆ, ತಗೊಳ್ಳೋದು ಒಳ್ಳೇದು ಅಂತೀರಾ? ತಗೊಂಡ್ರೆ ಒಳ್ಳೆ ಸೇಫ್ಟಿ ಏನಕ್ಕಾದ್ರು. ನಿಮ್ಮ ಉಪಕರಣಗಳನ್ನು ಸಂರಕ್ಷಿಸಿ. ನಿಮ್ಮ ಡೀಲರ್ ಸಹ ಸ್ಟೆಬಿಲೈಸರ್ ಬಳಸುವುದು ಉತ್ತಮ ಎನ್ನುತ್ತಾರೆ. V-Guard, the name you can trust. ಈ ಜಾಹೀರಾತು ಕಾಲ್ಪನಿಕವಲ್ಲ. ಎಲೆಕ್ಟ್ರಾನಿಕ್ ಗೂಡ್ಸ್ ಡೀಲರ್ನೊಂದಿಗಿನ ಲೈವ್ ಕಾಲ್ ರೆಕಾರ್ಡಿಂಗ್ ಇದು. ನಮಸ್ಕಾರ, ಹೇಳಿ ಮೇಡಮ್. ನನಗೊಂದು ಫ್ರಿಡ್ಜ್ ತಗೋಬೇಕು ಅನಿಸ್ತಾ ಇದೆ. ಓಕೆ ಮೇಡಮ್, ನಮ್ಮ ಹತ್ರ ಎಲ್ಲ ಬ್ರಾಂಚ್ ಇದೆ ಮೇಡಮ್. ನಾನು 230 ಲೀಟರ್ಸ್ದು ಡಬಲ್ ಡೋರ್ ಎಷ್ಟಾಗುತ್ತೆ ಸರ್? ನಿಮಗೆ ಅರೌಂಡ್ ಒಂದು 15+ ಇಂದ ಸ್ಟಾರ್ಟ್ ಆಗುತ್ತೆ ಮೇಡಮ್. ಇವಾಗ ಆ ಫ್ರಿಡ್ಜ್ ಜೊತೆಗೆ ಸಪ್ರೇಟ್ ಆಗಿ ಸ್ಟೆಬಿಲೈಸರ್ ತಗೋಬೇಕಾ ಸರ್? ಹೌದು ಮೇಡಮ್, ಅದಕ್ಕೆ ಒಂದು ಸಪ್ರೇಟ್ ಆಗಿ ಸ್ಟೆಬಿಲೈಸರ್ ಹಾಕೊಂಡ್ರೆ ನಿಮ್ಗೆ ಒಳ್ಳೇದು ಮೇಡಮ್. ಯಾಕೆ ನಿಮ್ಗೆ ಸರ್? ಆಗುತ್ತೆ. ಏನಕ್ಕಂದ್ರೆ ಇನ್ ಕೇಸ್ ನಿಮ್ಗೆ ಹೈ ವೋಲ್ಟೇಜ್ ಏನಾದ್ರು ಬಂತು, ಸೊ ಇನ್ಬಿಲ್ಟ್ ಕೊಡ್ತಾರ ಅಂತ ಹೇಳ್ತಾರೆ ಅವರು ಫ್ರಿಡ್ಜ್ ಅವರು. ಬಟ್ ಅದ್ಮೇಲೆ ನಿಮ್ಗೆ ಅಷ್ಟೊಂದು ಇದು ಬರಲ್ಲ. ಏನಿದ್ರು ಹಾರ್ಡ್ಲಿ ಏನಾದ್ರು 250 260 ತನಕನೇ ಅದು ವರ್ಕ್ ಮಾಡೋದು. ಅದ್ಮೇಲೆ ಬಂದಾಗ ಪಾಸ್ ಮಾಡ್ಬಿಡುತ್ತೆ ಅದು. ಹಾಗಾದ್ರೆ ನೀವು ಸ್ಟೆಬಿಲೈಸರ್ ತಗೊಳ್ಳೋದು ರೆಕಮೆಂಡ್ ಮಾಡ್ತೀರಾ? 100 ಮೇಡಮ್, 100% ಮೇಡಮ್. ನಿಮ್ಮ ಉಪಕರಣಗಳನ್ನು ಸಂರಕ್ಷಿಸಿ. ನಿಮ್ಮ ಡೀಲರ್ ಸಹ ಸ್ಟೆಬಿಲೈಸರ್ ಬಳಸುವುದು ಉತ್ತಮ ಎನ್ನುತ್ತಾರೆ. V-Guard, the name you can trust.